ಅಂಜಲಿ ಅಂಜಲಿ ಅಂಜಲಿ. ಇಲ್ಲಿಯವರೆಗಿನ ಕಥೆ. ಎಲ್ಲರ ಪಾಲಿಗೂ ಭೂತ ಬಂಗಲೆ ಎನಿಸಿರುವ ಖಾಲಿ ಮನೆಯಲ್ಲಿ ಅಂಜಲಿ ಅನ್ನೋ ಪುಟ್ಟ ಪೋರಿ ಇದ್ದಾಳೆ. ಆಕೆ ತನ್ನನ್ನು ಬಿಟ್ಟು ಹೋಗಿರುವ ತನ್ನ ಕುಟುಂಬದವರಿಗಾಗಿ ಕಾಯುತ್ತಿದ್ದಾಳೆ. ಗುಡುಗು ಮಳೆ ಸಿಡಿಲಿಗೆ ಹೆದರಿ ಕುಳಿತಾಗ ಮಳೆಯಿಂದ ರಕ್ಷಣೆ ಪಡೆಯೋಕೆ ಬಂದವರಿಗೆ ಬಾಗಿಲು ತೆಗೆದ ಅಂಜಲಿ ಯಾರಿಗೂ ಕಾಣೋದಿಲ್ಲ. ಈ ವಿಷಯ ಯಾರಿಗೂ ತಿಳಿದಿಲ್ಲ. ಯಾರೂ ಇಲ್ಲದ ಮನೆಯ ಬಾಗಿಲು ತಾನಾಗೆ ತೆರೆದು ಮುಚ್ಚಿಕೊಂಡಿದ್ದನ್ನ ನೋಡಿ ಬಂದವರು ಹೆದರಿ ಅಲ್ಲಿಂದ ಓಡಿ ಹೋಗ್ತಾರೆ. ಅಂಜಲಿ ಮತ್ತೆ ಒಂಟಿಯಾಗ್ತಾಳೆ. ನಂತರ ಬ್ರೋಕರ್ ಮಹಾಬಲ ಆ ಮನೆಗೆ ಬಾಡಿಗೆಯವರನ್ನ ಕರೆಸಲು ಬಂದಿದ್ದಾಗ ಅಂಜಲಿಯ ಚೇಷ್ಟೆಗಳಿಗೆ ಹೆದರಿ ನಡುಗುತ್ತಾರೆ. ಕಡೆಗೆ ಅಡ್ಡ ನಿಂತಿದ್ದ ಕಾರು ತೆಗೆದ್ರೆ ಮಾತ್ರ ಬಾಡಿಗೆಯವರು ಬರುವುದು ಎಂದಾಗ ಅಂಜಲಿ ತಾನೇ ಸಹಾಯ ಮಾಡುವೆ ಎಂದು ಹೇಳಿ ಮುಟ್ಟಿದ ತಕ್ಷಣ ಕಾರು ಮುಂದಕ್ಕೆ ಹೋಗುತ್ತದೆ. ಅದಕ್ಕೆ ಸ್ವತಃ ಅಂಜಲಿಯೇ ಆಶ್ಚರ್ಯ ಪಡುತ್ತಾಳೆ. ಮತ್ತೊಂದು ಕಡೆಯಲ್ಲಿ ಸುಲೋಚನಮ್ಮ ತಮ್ಮ ಮಗಳು ಸಾಕ್ಷಿ ತಮ್ಮ ಅಂತಸ್ತಿಗೆ ತಕ್ಕನಲ್ಲದ ಹುಡುಗನನ್ನ ಪ್ರೀತಿಸಿದ್ದಕ್ಕೆ ಅವರನ್ನು ದೂರ ಮಾಡಲು ಬೇರೆ ಮನೆಗೆ ಹೋಗುವ ತೀರ್ಮಾನ ಮಾಡಿದ್ದಾರೆ. ಅವರು ಅಂಜಲಿಯ ಮನೆಯನ್ನೇ ಬಾಡಿಗೆಗೆ ನೋಡಲು ಬಂದಾಗ ಸಂತೋಷಗೊಳ್ತಾಳೆ ನಮ್ಮ ಅಂಜಲಿ. ಮುಂದೆ ಇದು ಇನ್ನೊಂದು ರೂಮು ನೋಡ್ಕೊಳ್ಳಿ. ನೋಡಿ 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 ನೋಡಿ. ಮಹಾಬಲ ಪರವಾಗಿಲ್ಲ ರೀ, ಎಲ್ಲ ರೂಮು ದೊಡ್ಡದಾಗೆ ಇದೆ. ನಾನೇ ಮುಂದೆ ನಿಂತು ಕಟ್ಸಿದ್ದು. ಅವನು ಬೇಸ್ತ್ರಿ ಏನು ಮಾಡಿಬಿಟ್ಟಿದ್ದು ಗೊತ್ತಾ? ಇದು ಈ ಗೋಡೆ ಇದೆಯಲ್ಲ, ಇದನ್ನ ಇಲ್ಲಿವರೆಗೂ ತೊಗೊಂಡ್ಬಿಟ್ಟಿದ್ದ. ಹಾಕಬೇಕಿದ್ದಕ್ಕೆ ಅಂತೇಳಿ ನಾನೇ ಮುಂದೆ ನಿಂತಿದ್ದು ಆ ಗೋಡೆ ಹಿಂದಕ್ಕೆ ಹಾಕ್ತಿದ್ದೆ. ತುಂಬಾ ಶ್ರಮ ಪಟ್ಟಿದ್ದೀವಿ ಕೊಡ್ಸೋವಾಗ. ಅದು ಸರಿ, ನೀವ್ಯಾಕೆ ಇಂಥ ಒಳ್ಳೆ ಮನೇನ ಖಾಲಿ ಬಿಟ್ಟಿದ್ದೀರಾ? ಅದು ತುಂಬಾ ಟೈಮ್ಗಳಿಂದ ಈ ಮನೆಗೆ ಯಾರೂ ಬಂದಿಲ್ಲ. ಒಬ್ಬರು ಬರ್ತೀನಿ ಅಂತ ಹೇಳಿದ್ರು. ಬರ್ತೀನಿ ಅಂತ ಹೇಳಾದ್ಮೇಲೆ ಅವ್ರ ಮನೆಯಲ್ಲಿ ಇನ್ನೇನೋ ಸಮಸ್ಯೆ ಆಗ್ಬಿಡುತ್ತಂತೆ. ನೋಡಿ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಮನುಷ್ಯನಿಗೆ ಈ ಕ್ಯಾನ್ಸರ್ ಬಂತು ಅಂದರೆ ವಾಸಿ ಆಗ್ಬಿಡುತ್ತೆ ನಾವು. ಆದರೆ ನಂಬಿಕೆ ದ್ರೋಹ ಅನ್ನೋದೊಂದು ಇದೆಯಲ್ಲ, ಅದಾಗಬಾರ್ದು. ಆ ನಂಬಿಕೆ ದ್ರೋಹನ ಅವರು ನನಗೆ ಮಾಡಿದರು ಅಲ್ವೇನಾ? ಮಾಡಿದರು. ಅದಕ್ಕೆ ಆವತ್ತೇ ನಾನು ಡಿಸೈಡ್ ಮಾಡ್ಬಿಟ್ಟೆ, ಆವತ್ತಿಂದ ಬೆಕ್ಕಾದರೂ ಬರಲಿ ಈ ಮನೇನ ಯಾರಿಗೂ ಬಾಡಿಗೆ ಕೊಡ್ದು ಅಂತ. ಇನ್ನೇನಾದ್ರೂ ಬಾಕಿ ಇದೆಯಾ ಅದನ್ನ ಹೇಳ್ರಿ. ಏನು ಉಳಿತು? ಹಾಲು ತೋರಿಸ್ದೆ, ರೂಮ್ ತೋರಿಸ್ದೆ, ರೂಮು ತೋರಿಸ್ದೆ, ಅಡುಗೆ ಮನೆಯೂ ತೋರಿಸ್ದೆ. ಇನ್ನೇನು ಉಳಿತು? ದೇವರ ಮನೆಯಲ್ಲಿ ತೋರಿಸಿದ್ದೀರಾ? ಇವಾಗ ಗೊತ್ತಿದೆ ಅಂತ ನಾನು ತೋರಿಸೋದು. ನಾನು ತೋರಿಸ್ತೀನಿ ರೀ. ಬನ್ನಿ ಬನ್ನಿ, ಎಲ್ಲ ಬನ್ನಿ. ಏನ್ರಿ ಆಯ್ತು? ಯಾಕೆ ಹಾಕ್ಸುತ್ತಿದ್ರಿ? ಬೂತ್ ಚೇಷ್ಟೆ. ಅನ್ಕೊಂಡ್ರಾ? ಅಲ್ಲ, ಅದು ನಾನು ನಿಮಗೆ ಇಡೀ ಮನೆ ತೋರಿಸಿದ್ನಲ್ಲ, ಇನ್ನೂ ಏನಾದರೂ ಬಿಟ್ಟಿದ್ದೀನ ಅಂತ ಒಂದ್ಸಲ ಸುತ್ತ ತಿರುಗಿಬಿಟ್ಟು ನೋಡಿದೆ ಅಷ್ಟೇ. ಅಬ್ಬಬ್ಬಬ್ಬ, ಎಷ್ಟು ಸುಲ ಇರ್ತೀರಾ ನೀವು? ಅಲ್ವೇನಾ? ಅಲ್ಲ, ಮನೆಯೆಲ್ಲ ನೋಡಿದ್ದಾಯ್ತಲ್ಲ, ಇನ್ನೇನು ವ್ಯವಹಾರ ಕುದಿಸ್ಬಿಡೋಣ.
ಕೈ ಕೊಡಿ. ಸುಂದರ ಅಂಕಲ್ ಇನ್ನು ಪೂರ್ತಿ ಮನೆ ತೋರ್ಸೇ ಇಲ್ಲ. ಹಾ ಮರ್ತ್ಬಿಟ್ಟಿದ್ವಿ, ನೀವು ದೇವ್ರ ಮನೆ ತೋರಿಸಿಲ್ಲ. ದೇವ್ರ ಮನೆ ನಾನ್ ತೋರಿಸ್ತೇನೆ, ಬನ್ನಿ ಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ಈಗ ಅಲ್ಲಿಗೆ ಹೋಗ್ಬೇಕಿತ್ತು. ಬನ್ನಿ, ಎಲ್ಲ ತೋರಿಸಿದ್ದೀನಂತೆ, ಅದು ಒಂದೇನು ಮುಚ್ಚಿಡೋದು ತೋರಿಸ್ಬಿಡ್ತೀನಿ. ಮಾಡ್ತೀನಿ ನೋಡಿ. ಇದೇ ದೇವರ ಮನೆ. ಪ್ರತಿ ವರ್ಷ ಗಣಪತಿನ ಕೂರಿಸಿದ್ವಿ. ಅಮ್ಮ ಕಡುಬು, ಕಜ್ಜಾಯ, ಸ್ವೀಟ್ಸು ಎಲ್ಲ ಮಾಡ್ತಿದ್ಲು. ನನಗೆ ಗಣೇಶನ್ ಡೊಳ್ಳೋಟ ಅಂದ್ರೆ ತುಂಬಾ ಇಷ್ಟ. ಅದರಿಂದ ನಾನು ಕಾರ್ಟೂನ್ ಬರೆಯೋದು ಕಲ್ತ್ಕೊಂಡಿದ್ದು. ಹೋದ ವರ್ಷ ಗಣೇಶನ್ ಕೂರಿಸ್ತಿದ್ದಾಗ ಎಷ್ಟು ಮಜಾ ಇದ್ದುತ್ತಾ. ಶಾಂತ, ನಮ್ಮ ಅಂಜಲಿ ಪುಟ್ಟಿ ಎಲ್ಲಮ್ಮ? ಇಲ್ಲಿ ಎಲ್ಲೋ ಇದ್ಲಲ್ಲ, ಆರ್ತಿ ಟೈಮ್ಗೆ ಕರೆಕ್ಟಾಗಿ ಎಲ್ಲೋದ್ಲು. ಹೌದಲ್ಲ ಅಂಜಲಿ, ನಾ ಹೋಗಿ ಹುಡ್ಕೊಂಬರ್ತೀನಿ. ವಿವೇಕ ಬೇಡಪ್ಪ, ನಾನು ಹೋಗಿ ಹುಡ್ಕೊಂಬರ್ತೀನಿ. ಅವಳು ಮುಖಕ್ಕೆ ಬಣ್ಣ ಹಾಕೊಂಡು ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತಾಳೆ. ಇಲ್ಲಿ ಭೂತನ ಹುಡ್ಕೋಕ್ ಹೋದ್ರೆ ಅಂಜಲಿ? ಸರ್ಕಸೆ ಮಾಡ್ಬೇಕಾಗತ್ತೆ. ಅಂಜಲಿ, ಈ ಹಬ್ಬದ ದಿನಾನು ಇದೇನು ಇವಳ್ದು ಭೂತದ ಹುಡುಗಾಟನೋ ಏನೋ. ನಮ್ಮ ಅಂಜಲಿ ಭೂತ ಗಣಪತಿ ಆಗ್ಬಿಟ್ಟಿದೆ. ಹೌದು, ಏಟ್ ಗಣಪತಿ ತರನೇ ಕಾಣಿಸ್ತಿದ್ದಾಳೆ ಇವತ್ತು. ಇದು ಗಣಪತಿ ಅಲ್ಲ, ನಮ್ಮ ಅಂಜಲಿ ಗಣಪತಿ. ಗಣಪತಿಗೆ ಮೋದಕ ತಿನ್ಸ್ಬೇಕು. ಬರೀ ಒಂದು ಮೋದಕ ಅಲ್ಲ, 21 ಕರಿ ಕಡುಬು ತಿನ್ನಬೇಕು. ಆಯ್ತು. ಗಣಪತಿ ಬಾಪ್ಪ. ನಂಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ವೇಷ ಹಾಕೊಂಡಿದ್ದೆ. ಇನ್ನು ಮಾಡಿ ಬ್ಯಾಲೆನ್ಸ್ ಇದೆ, ಅಲ್ಲಿ ಏನೋ ಡೈಲಿ ಆಟ ಆಡ್ತಿದ್ದೆ. ಅದನ್ನ ತೋರಿಸ್ತೀನಿ ಬನ್ನಿ. ಬನ್ನಿ 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 ಬನ್ನಿ. ಮನೆ ಎಲ್ಲ ಫುಲ್ ನೋಡಿದ್ದಾಯ್ತು, ಮಾತುಕತೆ ಮುಗಿಸ್ಬಿಡೋಣವಾ? ಇನ್ನೂ ಒಂದು ಡೌಟ್ ಇದೆ. ಮತ್ತೊಂದು ಊಟ ಏನು ಏನು ಏನದು? ಇಷ್ಟು ದೊಡ್ಡ ಮನೆ ಬರೀ 10,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀರಲ್ಲ, ಯಾಕೆ? ಚೌನೆ ಸಿದ್ದಪ್ಪಾಜಿ ಅದು ನೋಡಿ ನಾನು ಈ ಮನೆ ಎಲ್ಲದನ್ನು ಪರಿಚಯ ಮಾಡಿಕೊಟ್ಟೆ. ಈ ಲೈಟ್ಗಳ ಬಗ್ಗೆ ಒಂದು ಹೇಳಲಿಲ್ಲ. ಬನ್ನಿ. ಸಿಕ್ತು. ಸಪೋರ್ಟ್ ಯಾಕಿಲ್ಲ? ನಾನು ಇಟ್ಕೊಂಡಿಲ್ವಾ? ನನ್ನ ಅಟ್ಯಾಕ್ ಸೇರ್ಸ್ಕೊಂತ್ಯಾ? ಸಿದ್ದಪ್ಪಾಜಿ ನನಗಂತೂ ಈ ಮನೆ ಬಗ್ಗೆ ಎಷ್ಟು ಹೇಳಿದ್ರು ಹೇಳ್ತಾನೆ ಇರಬೇಕು ಅನ್ಸುತ್ತೆ. ನೋಡಿ ಈ ಕಂಬ ಇದೆಯಲ್ಲ, ನಿಜ ಹೇಳಬೇಕು ಅಂದರೆ
ನಾನು ಈ ಎಲ್ಲ ಕಂಬಗಳನ್ನು ಗಂಧದ ಮರದೇ ಹಾಕ್ಸ್ಬಿಡ್ಬೇಕು ಅಂದ್ಕೊಂಡು ಒಂದು 6 ಮರನ ಆಲ್ರೆಡಿ ಕೆಚ್ಚಿ ಇಟ್ಬಿಟ್ಟಿದ್ದೆ. ಆಮೇಲೆ ಹೊಳಿತು ನೋಡಿ, ನಾನು ಇಲ್ಲೆಲ್ಲ ಗಂಧದ ಮರದ ಕಂಬನ ಹಾಕ್ಸೋದು, ಅದ್ರ ವಾಸನೆ ಗಮ್ ಅಂತ ಏರಿಯಾ ತುಂಬ ಹರಡೋದು. ನನಗಾಗದೇ ಇರೋರು ಯಾರಾದರೂ ಹೊಟ್ಟೆ ಕಿಚ್ಚು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾನು ರೈಡಾಗಿ ಹೋಗ್ತೀನಿ ಅನ್ನೋ ಏಕಮಾತ್ರ ಕಾರಣಕ್ಕೆ ತೇಗದ್ದೇ ಇರಲಿ ಅಂತೇಳಿ ಎಲ್ಲ ತೇಗದ ಮರಗಳನ್ನೇ ಹಾಕ್ಸ್ಬಿಟ್ಟೆ ನೋಡಿ. ಅದೆಲ್ಲ ಇರಲಿ ರೀ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಕೇಳಿ ಕೇಳಿ. ಇಷ್ಟು ದೊಡ್ಡ ಮನೆಗೆ ಬರೀ 10,000 ರೂಪಾಯಿ ಬಾಡಿಗೆ ಅಷ್ಟೇನಾ? ಅದು ಅಲ್ಲದೆ ತುಂಬ ಟೈಮಿಂದ ಇಲ್ಲಿ ಯಾರಿಗೂ ಬರ್ತಿಲ್ಲ ಅಂದ್ರಲ್ಲ, ಕಾರಣ ಏನು? ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಮಹಾಬಲ? ಆ ಓನರ್ ಎಲ್ಲಿದ್ದಾರೆ ಅದನ್ನು ಹೇಳಿ. ತಪ್ಪಾಗಿ ತಿಳ್ಕೊಬೇಡಿ, ನೀವೇನಾದರೂ ಕೇಳಿದಾಗ ನಾನು ಸಡನ್ನಾಗಿ ಉತ್ತರ ಕೊಡಲ್ಲ. ಆ್ಯಕ್ಚುಲಿ ಏನು ಅಂದರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಬಂಗ್ಲೆ ಅಲ್ವಾ, ನಾವು ಮಾರಾಟ ಮಾಡಿ ಬಿಸಾಕ್ಬಿಡೋಣ ಅಂದ್ಕೊಂಡಿದ್ವಿ. ಆದರೆ ಇಷ್ಟು ದೊಡ್ಡ ಬಂಗ್ಲೆನ ಪರ್ಚೇಸ್ ಮಾಡೋದಕ್ಕೆ ಪಾರ್ಟಿಗಳು ಮುಂದೆ ಬರ್ತಾ ಇಲ್ಲ. ಅಮ್ಮವ್ರೆ, ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಬಂಗ್ಲೆ ಓನರ್ ಇದ್ದಾರಲ್ಲ ಅವರು US ನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅಗರ್ಭ ಶ್ರೀಮಂತರು, 3 ಜನ್ಮಕ್ಕಾಗುವಷ್ಟು ಮಾಡಿಟ್ಟಿದ್ದಾರೆ. ಅವ್ರಿಗೇನು ಇದನ್ನು ಬಾಡಿಗೆ ಬಿಡಬೇಕು ಅಂತ ಕಿಂಚಿತ್ತೂ ಇಷ್ಟ ಇಲ್ಲ. ಆದರೆ ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ಅದು ಅಡಿಕೆಯಲ್ಲಿ ಹಾಕೋತೀನಲ್ಲ, ನಾಲ್ಗೆ ತೊದಲಿಸ್ಬಿಡುತ್ತೆ. ಅವ್ರಿಗೆ ಮನುಷ್ಯರು ಮುಖ್ಯ, ಮನುಷ್ಯರಿಗಿಂತ ಹೆಚ್ಚಾಗಿ ಮನುಷ್ಯರ ಮನಸ್ಸು ಅನ್ನೋದು ಅವ್ರಿಗೆ ತುಂಬಾ ಮುಖ್ಯ. ಇನ್ನು ನೋಡಿ ಸರ್, ನಿಮಗೇನು ಈ ಮನೆಯಲ್ಲಿ ಯಾವುದೋ ಸಮಸ್ಯೆ ಇದೆ ಅಂತ ಅನಿಸಿದೆಯಲ್ವಾ? ಇಲ್ಲ, ಈ ಮನೆಯಲ್ಲಿ ಯಾವುದೇ ಥರದ ಸಮಸ್ಯೆಗಳು ಇಲ್ಲ. ಬೇಕಿದ್ರೆ ಇವರ ತಾಯಿ ಮೇಲೆ ಆಣೆ. ಆದರೂ ಇಷ್ಟು ದೊಡ್ಡ ಮನೆಗೆ ಇಷ್ಟು ದಿನ ಯಾರು ಯಾಕೆ ಬಾಡಿಗೆಗೆ ಬರಲಿಲ್ಲ? ಯಾಕೆ ಹಾಗೆ ನೋಡ್ತಿದ್ದೆ? ಏನಾಯ್ತು? ಅಯ್ಯಯ್ಯೋ, ಇನ್ನು ಬಾಲ್ ಹಾಗೆ ಇದೆಯಲ್ಲಪ್ಪ. ಭೂತ ಗೀತ ಏನಾದ್ರು ಇದ್ರೆ? ಭೂತ ಅಂತ ಭೂತ ಅಲ್ಲ, ನಾನು ಅಂಜಲಿ. ಬಾಲ್ ಇಟ್ಕೊಂಡಿರೋದು ನಾನೇ. ನಿನಗೆ ಕಣ್ ಕಾಣಿಸ್ತಿಲ್ವಾ? ಅಮ್ಮ, ಅಮ್ಮ, ಲೇ ಅಮ್ಮ, ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ ಅಮ್ಮ. ಲೇ ಅಮ್ಮ, ನಿಂತ್ಕೋ ಅಮ್ಮ. ಎಲ್ಲಿ ಹೋಗ್ತೀಯ? ನಿಂತ್ಕೋ ಅಣ್ಣ. ಅಯ್ಯಯ್ಯೋ, ಎಷ್ಟು ಕಣ್ಣು ಹೋಗೇ ಬಿಟ್ನಲ್ಲ. ಏನ್ ಮಾಡೋದೀಗ? ನಾನು ಒಬ್ಬಳೇ ಆಟೋಣ ಅಂದ್ರೆ ಬೇಜಾರಾಗುತ್ತೆ. ಬಲ್ಲವನು ಕಾಯಮ್ಮ. ರೀ, ಯಾಕ್ರಿ ಸುಮ್ಮನೆ ಆಗ್ಬಿಟ್ರಿ? ಏನು ವಿಷಯ ಮಾಡ್ತಿದ್ದೀರಾ? ಈ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ತಾನೆ? ಸುಹಾಸ, ನೀ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ದಾನೆ ಅಂದರೆ ಈ ಮನೇಲಿ ಖಂಡಿತ ಸಮಸ್ಯೆ ಇದೆ. ಇಲ್ಲದ್ರೆ ಇಷ್ಟು ದೊಡ್ಡ ಮನೆ ಯಾರು 10,000 ರೂಪಾಯಿ ಬಾಡಿಗೆ ಕೊಡ್ತಾರೇನೋ ಅಲ್ವಾ? ಆ ಭಗವಂತನ ಹತ್ರ ನನ್ನ ಪ್ರತಿ ದಿವಸ ಕೇಳ್ಕೊಳ್ಳೋದು ಒಂದೇ ಒಂದು, ಹೇ ದಯಾಮಯನಾದ ಭಗವಂತನೇ, ಮುಂದಿನ ಜನ್ಮ ಅನ್ನೋದೊಂದು ಇತ್ತು ಅಂದರೆ ದಯವಿಟ್ಟು ನನ್ನನ್ನು ಈ ಬ್ರೋಕರ್ನಾಗ ಹುಟ್ಟಿಸ್ಬೇಡಪ್ಪ ಅಂತ. ನಾವು ನಂಬ್ತೀವಿ, ನೀವು ನಂಬಲ್ಲ. ನೀವು ಅಂದರೆ ಬೇರೆಯವರು ಯಾರ್ಯಾರು ನಮ್ಮನ್ನು ನಂಬಲ್ಲ. ನನ್ನ ನೋಡಿ ಬೇಡ, ನನ್ನ ಮುಖಾನ ನೋಡಿ ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಈ ಕಳಂಕದ ಕಾಳೆ ಅನ್ನೋದೆಲ್ಲಾದರೂ ಇದೆಯಾ? ಇರಲ್ಲ. ಹಾಗೇನೆ ಈ ಇಡೀ ಮನೆಯಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ ಸಾರ್. ತಪ್ಪಿ ನಾನು ಮಲಗಿದ್ದಾಗ ಕೆಟ್ಟ ಕನಸು ಏನಾದರೂ ಬಿತ್ತು ಅಂದರೆ ಟಕ್ಕಂತ ಎದ್ದಾಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಂಥ ವ್ಯಕ್ತಿತ್ವದ ನಾನು. ನಿಮಗೆ ನಿಮ್ಮಂಥ ಮುಗ್ಧ ಜನರಿಗೆ ನಾನು ಮೋಸ ಮಾಡ್ತೀನ? ಮಾಡಲ್ಲ ಸಾರ್. ಅದು ನೋಡಿ, ನಿಮಗೇನಾದ್ರು ಬಾಡಿಗೆ ಕೊಡಿಸಿದ್ರು. ಅಮ್ಮ, ನಿಮ್ಮ ಮನೇಲಿ ಭೂತ ಇದೆ. ಏನೋ ಹೇಳ್ತಿದ್ಯಾ? ಹೌದಮ್ಮ, ನಾನು ಬಾಲಲ್ಲಿ ಆಡ್ಬೇಕಾರೆ ನಾನು ಬಾಲನ್ನು ಮೇಲೆ ಥ್ರೋ ಮಾಡಿದೆ. ಅಪ್ಪ, ಬಾಲ್ ಗಾಳಿಯಲ್ಲೇ ನಿಂತಿದ್ಯಮ್ಮ. ಕಳ್ಳ ಕಣ, ಕಳ್ಳ ಕೃಷ್ಣ ಇವನು. ಹೇಗೋ ಬಾಲ್ ಹೇಗೋ ಮೇಲೆ ನಿಂತ್ಕೊಂಡ್ಬಿಡುತ್ತೆ.
ತುಂಬ ಚಿಕ್ಕ ಹುಡುಗ ತಮಾಷೆ ಮಾಡ್ತಾ ಇದ್ದಾನೆ. ಮಾರುತ್ತೆ ಹೋಗ, ಕರ್ಕೊಂಡೋಗಿ ಚಾಕ್ಲೇಟ್ ಕೊಡ್ಸು ಹೋಗ. ನನ್ ಚಾಕ್ಲೇಟ್ ಬೇಡ, ಏನು ಬೇಡ, ಬೇಕಾದ್ರೆ ಬನ್ನಿ ನಾನು ತೋರಿಸ್ತೀನಿ. ಹುಡುಗ ತಮಾಷೆ ಮಾಡ್ತಾ ಇದ್ದಾನೆ. ನಾನು ಚಿಕ್ಕ ವಯಸ್ಸಲ್ಲಿ ಇವನಷ್ಟೇ ಇದ್ದಾಗ ಇದೇ ಥರ ಸುಳ್ಳು ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇದ್ದೆ. ಆ ಥರದ್ದು ಏನೂ ಇಲ್ಲ ಇಲ್ಲಿ. ಇಲ್ಲ ಇಲ್ಲ, ನಮ್ಮ ಲಡ್ಡು ಹಾಗೆಲ್ಲ ಸುಳ್ಳು ಹೇಳೋ ಹುಡುಗ ಅಲ್ಲ. ಈ ಬಾದಲ್ಲಿ ಆಟೋಣ ಅಂತ ಖುಷಿಯಾಗಿದ್ದೆ. ಒಳಗೆ ಹೋದ ಇನ್ನೂ ಬಂದಿಲ್ಲ. ಅಯ್ಯೋ ಡ್ಯಾಡ್, ಇನ್ನೂ ಅಲ್ಲೇ ನಿಂತಿದ್ದೀರಾ, ಬನ್ನಿ. ಏ ಕಂದ ನಿಂತ್ಕೊಳ್ಳೋ. ಅದು ನೋಡಿ, ನೀವೆಲ್ಲರೂ ಫಸ್ಟ್ ಟೈಮ್ ನಮ್ಮ ಮನೆ ಒಳಗಡೆ ಕಾಲು ಇಟ್ಟಿದ್ದೀರಾ. ವ್ಯವಹಾರನ ಇಲ್ಲೇ ಮುಗಿಸ್ಬಿಡೋಣ, ಆಮೇಲೆ ಬೇಕಿದ್ರೆ ಆಚೆ ಹೋಗೋಣ. ಇರ್ರಿ ಅವ್ನು ಅದೇನು ಅಂತ ನೋಡೋಣ ಇರಿ. ಅಲ್ಲ, ನಾನು ಈ ತುಳಸಿ ಕಟ್ಟೆ ಬಗ್ಗೆ ಒಂದು ಹೇಳೋದನ್ನು ಮರ್ತು ಬಿಟ್ಟಿದ್ದೆ. ಅಯ್ಯೋ, ತುಳಸಿ ಕಟ್ಟೆ ಅಲ್ಲ ಅಲ್ಲ, ನೀವು ನನ್ನ ಮಾತು ನಂಬದೆ ಆ ಮಗು ಮಾತು ನಂಬ್ತಾ ಇದ್ರಲ್ಲ. ಅಲ್ಲ ಸರ್, ನನಗಿಂತ ಈ ಹುಡುಗನ ಮಾತಿನ ಮೇಲೆ ನನ್ನ ಮಾತು ಕೇಳಿ. ಏನು ಅಪ್ಪ, ನಾನು ಕೆಳಗಿಂದ ಮೇಲೆ ಥ್ರೋ ಮಾಡಿದ್ನಪ್ಪ, ಬಾಲ್ ಅಲ್ಲೇ ನಿಂತ್ಕೊಂಡಿದೆ ನೋಡಪ್ಪ. ಅಪ್ಪ, ನಾನು ಕೆಳಗಿಂದ ಮೇಲೆ ಥ್ರೋ ಮಾಡಿದ್ನಪ್ಪ, ಬಾಲ್ ಅಲ್ಲೇ ನಿಂತ್ಕೊಂಡಿದೆ ನೋಡಪ್ಪ. ಸತ್ಯ, ನಾನು ಬದುಕದೆ ಈ ಭೂತ ಕಿತಾಪತಿಯಿಂದ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಒದ್ದಾಡ್ತಿದ್ದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಮೊದಲು ವ್ಯವಹಾರ ಮಾತಾಡಿ ಮುಗಿಸ್ಬಿಡ್ಬೇಕು. ಸಾಕು, ನಾನು ಬೈ ಬರ್ತ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಣ್ಣ ಇರ್ಬೋದು, ಆದ್ರೆ ವ್ಯಕ್ತಿತ್ವದಲ್ಲಿ ಸಿಕ್ಕಾಪಟ್ಟೆ ದೊಡ್ಡವನು. ನೀವು ನನ್ನ ಮಾತನ್ನು ನಂಬದ್ದೆ ಹೋಗಿ ಹೋಗಿ ಈ ಬಾಲಕನ ಮಾತನ್ನ ನಂಬ್ಕೊಂಡಿದ್ದೀರಲ್ಲ ಸರ್. ಎಲ್ಲಿದೆ ಸರ್ ಬಾಲು, ಎಲ್ಲಿದೆ ಸರ್ ಬಾಲು? ನೀವು ಆ ಹುಡುಗನ ಮಾತು ನಂಬ್ಕೊಂಡು ನನಗೆ ಸಿಕ್ಕಾಪಟ್ಟೆ ಗಾಬರಿ ಮುಟ್ಟಿಸ್ಬಿಟ್ಟಿದ್ದೀರಿ ಸರ್. ಗಾಳಿಲಿ ಬಾಲಿದೆ ಅಂತ ಹೇಳಿದಿಲ್ಲ ಲಡ್ಡು, ಎಲ್ಲ ಬಾಲು. ಐ ಮಿಸ್ ಲಡ್ಡುನಾ, ಮಿಸ್ ಚೆನ್ನಾಗಿದೆ. ದೊಡ್ಡಪ್ಪ, ಬಾಲ್ ಗಾಳಿಯಲ್ಲೇ ತೇಲಾಡ್ತಿತ್ತು, ನಾನೇ ನೋಡಿದ್ದೀನಿ. ಏಯ್, ಗಾಳಿಲಿ ತೇಲಾಡ್ತಿದ್ದು ಬಾಲು ಮಾಯ ಆಗೋಯ್ತೇನೋ? ಆ ಕಾರ್ಟೂನ್ ನೋಡಿ ನೋಡಿ ನಿನ್ ತಲೆ ಕೆಟ್ಟಾಗಿದೆ ಅಷ್ಟೇ. ಅಪ್ಪ, ನಿನ್ ಮಗನ್ ಮೇಲೆ ನಿನ್ನೆ ನಂಬಿಕೆ ಇಲ್ವಪ್ಪ? ಬಾಲ್ ಗಾಳಿಯಲ್ಲಿ ನಿಂತಿದ್ದು ನಾನೇ ನೋಡಿದೆ ಅಪ್ಪ. ಸುಮ್ಮನಿರೋ, ನಾಟಕ ಮಾಡಬೇಡ ಜಾಸ್ತಿ. ಎಲ್ಲ ನನ್ನ ಕಡೆ ಕೈ ತೋರಿಸ್ತಾ ಇದೆಯಾ? ನಿನ್ಗಲ್ಲ ಅಣ್ಣ, ನನ್ನ ಹೆಂಡತಿಗೆ ಹಾಂ, ಮೊದಲು ಅವನಿಗೆ ಕಾರ್ಟೂನ್ ನೋಡೋ ಹುಚ್ಚನ್ನ ಕಡಿಮೆ ಮಾಡಿಸೋ, ಗೊತ್ತಾಯ್ತಾ? ಯಾಕೆ ಯಾರಿಗೂ ಮಾತಾಡ್ತಿಲ್ಲ? I'm not mad. ನಾನ್ joke ಮಾಡ್ತಿಲ್ಲ. ಬಾಲ್ ಗಾಳಿಯಲ್ಲಿ ನಿಂತಿದ್ದು ನಾನೇ ನೋಡ್ತೀನಿ. ಅಲ್ಲಿದ್ದ ಬಾಲ್ ಮಾಯ ಆಗೈತೆ. ನಮಗೆ ಕಾಣಿಸ್ಲ, ನಿನಗೆ ಕಾಣಿಸ್ಬಿಡ್ತಾ? ನಿನಗೇನು ದಿವ್ಯ ದೃಷ್ಟಿ ಇದೆಯೋ ಅಥವಾ ನಾವೆಲ್ಲ ಕುರುಡ್ರ? ಒಂದ್ ನಿಮಿಷ ಮಾರುತಿ, ಬಾಲು ಅಲ್ಲಿದೆ. ಬಾಲು ಅಲ್ಲಿದೆಯಾ? ಅಲ್ಲಿ ಬಿದ್ದಿದೆ ಬಾಲು, ಅಲ್ಲಿ ಬಿದ್ದಿದೆ. ಬಾಲ್ ಅಲ್ಲಿ ಬಿದ್ದಿದ್ಯೋ? ಮಾರುತಿ ಹೋಗಪ್ಪ, ಬಾಲ್ ಎತ್ಕೊಂಡ್ಬಂದು ಅವನು ಯಾವ್ದೇ ಅವ್ನ ಕೈ ಕೊಡು, ಆಟ ಆಡ್ಕೊಳ್ಳಿ ಪಾಪು ಅವನು ಇನ್ನು. ಬಾಲು. ಏಯ್ ಲಡ್ಡು, ಈಗೇನು ಹೇಳ್ತೀಯೋ? ಬಾಲ್ ಅಲ್ಲಿದೆ, ಭೂತ ಭೂತ ಅಂತ ಎಲ್ರಿಗೂ ಎದುರಿಸ್ತೀಯಲ್ಲ. ಅಯ್ಯೋ ಪಾಪ, ಈ ಲಡ್ಡುನ್ ಎಲ್ಲರೂ ಬೈತಿದಾರಲ್ಲಪ್ಪ. ನಾನು ಬಾಲ್ ಇಟ್ಕೊಂಡಿದ್ದೀನಿ ಅಂತ ಅವನಿಗೂ ಗೊತ್ತಾಗ್ಲಿಲ್ಲ. ಪ್ಲೀಸ್ ಪ್ಲೀಸ್ ನನಗೆ ಬೈಬಿಡಿ ಅಂಕಲ್, ನಾನು ಬಾಲ್ ಇಟ್ಕೊಂಡಿದ್ದು. ನಾನೇನಾದ್ರು ಅವ್ನಿಗೆ ಬೈದ್ರೆ ಎಲ್ರು ಸೇರ್ಕೊಂಡು ನನಗೆ ಬೈತೀರಾ? ಯಾಕೆ ಬೈತೀಯ ಅಂತ. ಈಗ ನೋಡ್ದ ಅವ್ನು ಬಳ್ಳಿ ಆಟ ಎಲ್ಲ ಗೊತ್ತಾಗುತ್ತೆ. ಲೇ,
ಮನೆಗೆ ಬಾ 100 ಬಸ್ಗೆ ಹೊಡಿಸ್ತೀನಿ ನಿಮಗೆ. ಅಯ್ಯೋ ಗಣೇಶ 100 ಬಸ್ಕಿನ ಲಡ್ಡು ಬಿದ್ದು ಹೋಗ್ತಾನೆ. ಹೋಗ್ಲಿ ಬಿಡಿ, ಏನೋ ಪಾಪ ಚಿಕ್ಕ ಹುಡುಗ ತಮಾಷೆ ಮಾಡಿದ್ದಾನೆ. ನಿಜ ಹೇಳ್ತೀನಿ, ಸಾಮಾನ್ಯವಾಗಿ ನಾನು ಯಾರ ಮೇಲೂ ಕಣ್ಣನ್ನು ಇಡಲ್ಲ. ತಪ್ಪಿ ಕಣ್ಣಿಟ್ರೆ ಅವನ ಥರನೇ ಎಲ್ಲರೂ ಬಯಸ್ಕೊತಾನೆ ಇರ್ತಾರೆ. ಆಗಲೇ ನಾನು ಹೇಳಿದ್ನಲ್ಲ, ಈ ಮನೆಯಲ್ಲಿ ಯಾವುದೇ ವಿಧವಾದ ಪ್ರಾಬ್ಲಮ್ ಇಲ್ಲ. ನಿಮ್ಮೆಲ್ಲರಿಗೂ ಈ ಮನೆ 100% ಇಷ್ಟ ಆಗಿದೆ ಅಂತ 100% ನನಗೆ ನಂಬಿಕೆ ಬಂದಿದೆ. ನೀವು ಅನ್ನೋದಾದರೆ ಬಾಡಿಗೆ ಅಡ್ವಾನ್ಸು ಮತ್ತೊಂದು ಮಗದೊಂದು ಮಾತುಕತೆ ಆಡ್ಬಿಡೋಣ. ಎಷ್ಟು ಅಡ್ವಾನ್ಸು? ಅಯ್ಯೋ ಸುಮ್ಮನೆ ಆಗಲೇ ನಾನು ಫೋನಲ್ಲಿ ಹೇಳಿದ್ನಲ್ಲ, ಬರೀ ಒಂದೇ 1 ಲಕ್ಷ ಅಡ್ವಾನ್ಸು, ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ. ಏನು ಹೇಳ್ತೀರಾ ಎಲ್ರು? ಈಗ ಹೂ ಅಂದ್ಬಿಟ್ಟು ಆಮೇಲೆ ನರಹರಿ ಒತ್ತಾಯ ಮಾಡ್ದಂತ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ್ರಿ. ಈಗಲೇ ಏನಿದೆ ಹೇಳ್ಬಿಡಿ. ಇಲ್ಲ ಓಕೆ ಮಾತಾಡ. ಅಯ್ಯ ಎಲೆ ಮೇಲೆ ಇಳುತ್ತೆ. ನಂಗೆ ಆಟ ಆಡೋಕ್ಕೂ ಫ್ರೆಂಡ್ ಸಿಗ್ತಾನೆ. ಥ್ಯಾಂಕ್ ಯು